ಈಗ ಕಾಶ್ಮೀರ ಭಾಗಗಳಲ್ಲಿ, ಜಮ್ಮು ಭಾಗಗಳಲ್ಲಿ, ಜೊತೆಗೆ ರಾಜಸ್ಥಾನ ಮತ್ತು ಪಂಜಾಬ್ ಭಾಗಗಳಲ್ಲೆಲ್ಲ ಕದನ ವಿರಾಮ ಆದ ನಂತರವೂ ಕೂಡ ಪಾಕ್ನಿಂದ ಈಗ ಮತ್ತೆ ಖ್ಯಾತಿ ತೆಗೆದಿದೆ. ರಾತ್ರಿ ಆಗ್ತಾ ಇದ್ದಂತೆ ಮತ್ತೆ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಅದು ನಂಬಿಕೆಗೆ ಅರ್ಹವಲ್ಲದಂತಹ ದೇಶ ಅದು. ಜಮ್ಮು, ರಾಜಸ್ಥಾನ್, ಗುಜರಾತ್ ಗಡಿಯಲ್ಲಿ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ. ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಉತ್ತರ ಕೊಡಬೇಕು ಅಮೆರಿಕ ಈ ವಿಚಾರದಲ್ಲಿ. ಕದನ ವಿರಾಮ ಬೆನ್ನಲ್ಲೇ ಪಾಕ್ನಿಂದ ಈಗ ಮತ್ತೆ ಖ್ಯಾತೆ ತೆಗೆದಿದೆ. ಯಾರು ಯಾವ ಮಾತು ಕೇಳುವಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭೂಪಟದಿಂದನೇ ಪಾಕಿಸ್ತಾನ ಅಳಿಸಿ ಹಾಕ್ಬಿಡ್ಬೇಕು ಈ ಬಾರಿ. ಈ ರೀತಿಯಾಗಿ ಆಟಾಟೋಪಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಭೂಪಟದಲ್ಲೇನೆ ಪಾಕಿಸ್ತಾನ ಇರಬಾರದು. ಆ ಕಡೆಗೆ ಒಂದು ಬಲೂಚಿಸ್ತಾನ ಆಗ್ಬಿಡ್ಬೇಕು. ಆ ಖೈಬರ್ ಪಖ್ತೂನ್ಖ್ವಾ ಆ ಕಡೆಗೆ ಅಫ್ಘಾನಿಸ್ತಾನಕ್ಕೆ ಸೇರ್ಕೊಂಡು ಬಿಡಬೇಕು. ಸಿಂಧು ಮತ್ತೆ ಪಂಜಾಬ್ ಯಾವುದು ಕೂಡ ಇರಬಾರದು. ನಶಿಸಿ ಎಲ್ಲವೂ ಕೂಡ ಹಾಳು ಮಾಡಿ ಇಟ್ಬಿಡ್ಬೇಕು. ಎಲ್ಲವನ್ನ ಕೂಡ ನಾಶ ಮಾಡಬೇಕು. ನೋಡಿ ಇಲ್ಲಿ ಈ ರೀತಿಯಾಗಿ ಪಾಕಿಸ್ತಾನ ಮಧ್ಯಾಹ್ನ 3:35ಕ್ಕೆ ಫೋನ್ ಮಾಡೋದಂತೆ, ನಾವು ಯಾವುದು ದಾಳಿ ಮಾಡಲ್ಲ ಅಂತ ಹೇಳೋದಂತೆ. ಅದಾದಮೇಲೆ ಕದನ ವಿರಾಮ ಘೋಷಣೆ ಮಾಡೋದಂತೆ. ಆಮೇಲೆ ಈ ರೀತಿಯಾಗಿ ದಾಳಿ ಮಾಡೋದಂತೆ. ಅಸಹ್ಯ ಅನ್ನಿಸ್ತಾ ಇದೆ. ಇಂಥ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕಾ, ಕಲಿಸಬಾರ್ದ? ಈಗ ಇಡೀ ದೇಶ ಹೇಳ್ತಾ ಇದೆ ಹೊಡೀರಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿ. ಇಡೀ ದೇಶನೇ ಈ ರೀತಿಯಾಗಿ ನಿಂತ್ಕೊಂಡಿರಬೇಕಾದಂಥ ಸಂದರ್ಭದಲ್ಲಿ, ಇಡೀ ದೇಶವೇ ನಿಮ್ಮ ಜೊತೆಗೆ ನಿಂತ್ಕೊಂಡಿರಬೇಕಾದಂಥ ಸಂದರ್ಭದಲ್ಲಿ ಯಾಕೆ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು? ಅದಕ್ಕೆ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕೊಟ್ಟು ಬರಬೇಕು, ನುಗ್ಗುಬಿಟ್ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿಯವರೆಗೂ ನಾವು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಬೇಕು. ಅಲ್ಲಿರೋರನ್ನ ಬೇರೆ ಕಡೆಗೆ ಓಡಿಸ್ಬೇಕು. ಜಾಗ ಮಾತ್ರ ಎತ್ಕೊಳ್ಬೇಕು. ಜನರನ್ನು ಕರ್ಕೋಬೇಡಿ, ಜನರನ್ನು ಕರ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಅದೇ ಬುದ್ಧಿ, ಅದೇ ಜೀನ್ ಇರುವಂಥದ್ದು. ಗಡಿಯುದ್ದಕ್ಕೂ ಕೂಡ ಪಾಕ್ನಿಂದ ನಿರಂತರ ಡ್ರೋನ್ ದಾಳಿ ನಡೀತಾ ಇದೆ. ಗಡಿಯುದ್ದಕ್ಕೂ ಕೂಡ ಗಡಿ ನಗರಗಳಲ್ಲಿ ಬ್ಲ್ಯಾಕ್ ಔಟ್ ಘೋಷಣೆಯನ್ನ ಮಾಡಲಾಗಿದೆ. ಈಗ ಮತ್ತೆ ಜನ ಸ್ವಲ್ಪ ನಿರಾಳರಾಗಿದ್ರು. ಶ್ರೀನಗರ, ಪಠಾಣ್ಕೋಟ್, ಬಾರ್ಮರ್, ಉಧಂಪುರದಲ್ಲೆಲ್ಲ ಹಂಗೆ ಆಗ್ತಾ ಇದೆ. ಈಗ ಬಾರಾಮುಲ್ಲಾ, ನೌಶೇರಾ, ಆರ್ಎಸ್ಪೋರಾ, ಅರ್ನಿಯಾ ಈ ಭಾಗಗಳಲ್ಲೆಲ್ಲ ಈಗ ಪರಿಸ್ಥಿತಿ ಹಿಂಗೆ ಆಗ್ತಾ ಇದೆ. ಕಥುವಾ, ಸುಂದರ್ಬನಿ ಸೇರಿದಂತೆ ಹಲವೆಡೆ ಬ್ಲ್ಯಾಕ್ಔಟ್ ಅನ್ನು ಮಾಡಿದ್ದಾರೆ. ಈಗ ಜಮ್ಮು ಸೆಕ್ಟರ್ನಲ್ಲಿ ಆರ್ಟಿಲರಿ ಶೆಲ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಶೆಲ್ ದಾಳಿ ಆಗ್ತಾ ಇದೆ. ಒಂದು ಕಡೆಗೆ ಡ್ರೋನು, ಇನ್ನೊಂದು ಕಡೆಗೆ ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಈ ಕಂಟ್ರಿ ಪಾಕಿಸ್ತಾನಕ್ಕೆ ಹೇಗಾದರೂ ಮಾಡಿ ಪಾಠವನ್ನು ಕಲಿಸ್ಬೇಕು. ಇಡೀ ದೇಶ ನಿಮ್ಮ ಜೊತೆಗೆ ಇದೆ ಅಂತಂದ್ರೂ ಸರ್ಕಾರ ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿದೆ. ಹೋಗಿ ಹೊಡಿರಿ, ನುಗ್ಗಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸತತವಾಗಿ ಗಡಿ ಭಾಗಗಳಿಂದನೇ ವರದಿಯನ್ನು ಕೊಡ್ತಾ ಇದ್ದಿದ್ದು ಶಬೀರ್ ಈಗ ಕದನ ವಿರಾಮ ಅಂದ ತಕ್ಷಣ ಏನೋ ಎಲ್ಲವೂ ಕೂಡ ಮುಗಿದೋಯ್ತಪ್ಪ ಅಂತಿದ್ವಿ. ಆದರೆ ಪಾಕಿಸ್ತಾನ ನರಿ ಬುದ್ಧಿ, ಕಂತ್ರಿ ಬುದ್ಧಿ, ಕಚಡಾ ಬುದ್ಧಿಯನ್ನು ಅದು ತೋರಿಸೋದನ್ನ ನಿಲ್ಲಿಸೋದಿಲ್ಲ ಅಂತ ಕಾಣಿಸುತ್ತೆ. ಮತ್ತೆ ಇದೇ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇದೆ. ಏನಾಗ್ತಾ ಇದೆ ಈಗ ಸದ್ಯಕ್ಕೆ ಪರಿಸ್ಥಿತಿ? ಅರುಣ್, ನೋಡಿ, ಶ್ರೀನಗರ ಸೇರಿದಂತೆ ಬೇರೆ ಬೇರೆ ಪ್ರಮುಖ ಪ್ರದೇಶಗಳು LOCಯಲ್ಲಿರುವಂತಹ ಊರುಗಳಲ್ಲಿ ನಿರಂತರವಾಗಿ ಈಗ ಡ್ರೋನ್ ದಾಳಿಯನ್ನು ಮಾಡುವಂತಹ ಪ್ರಯತ್ನಗಳನ್ನು ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಅರುಣ್, ಕೆಲವು ಕಾರಣಗಳಿಂದ ಈಗ ನಾನು ನಮ್ಮ ಮುಂದಿನ ಫ್ಲಾಶ್ ಲೈಟನ್ನು ಆಫ್ ಮಾಡ್ತಿದ್ದೀನಿ. ಯಾಕೆಂದರೆ ಎಲ್ಲೂ ಕೂಡ ಬೆಳಕು ಇರಬಾರ್ದು. ಹಾಗಾಗಿ ಫ್ಲಾಶ್ ಲೈಟನ್ನು ಆಫ್ ಮಾಡ್ತಿದ್ದೀನಿ. ಅದನ್ನು ಹೊರತಾಗಿ ನಾನು ನೇರವಾಗಿ ಕ್ಯಾಮ್ರಾ ಕಣ್ಣಿಗೆ ಏನು ಕಾಣ್ಬೋದು ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇದು ಬಹಳಷ್ಟು ಜರೂರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ನಾನು ಫ್ಲಾಶ್ ಲೈಟ್ ಆಫ್ ನೋಡಿ, ಮುಖ್ಯವಾಗಿ ಇವತ್ತು ಕದನ ವಿರಾಮ ಘೋಷಣೆ ಆಗಿತ್ತು. ಕದನ ವಿರಾಮ ಘೋಷಣೆ ಆದಂತಹ ಬೆನ್ನಲ್ಲೇ ಎರಡೂ ದೇಶಗಳು ಕೂಡ ರಾಜಿ ಸಂಧಾನಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ವು. ಆದರೆ ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನ ತನ್ನ ಕುತಂತ್ರಿ ಬುದ್ಧಿಯನ್ನ, ನರಿ ಬುದ್ಧಿಯನ್ನ ತೋರಿಸಿರುವಂಥದ್ದು. ಈಗ ಭಾರತದ ಮೇಲೆ ಗಡಿ ಪ್ರದೇಶಗಳಲ್ಲಿ ನಿರಂತರವಾಗಿ ದಾಳಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ನಾನು ಈಗಷ್ಟೇ ಜಸ್ಟ್ ಹೋಟೆಲ್ಗೆ ಬಂದು ಫ್ರೆಶ್ ಅಪ್ ಆಗೋಣ ಅಂತ ಕೂತಿದ್ದೆ. ಆಗ ಹೊರಗಡೆ ಬರ್ತಾ ಇದ್ದಂತೆ ಏಕ್ದಮ್ ಸೌಂಡ್ ಬರಲಿಕ್ಕೆ ಶುರುವಾಯಿತು. ನಾನು ಅನ್ಕೊಂಡೆ ಬಹುಶಃ ಸೆಲೆಬ್ರೇಷನ್ ಏನಾದರೂ ಶುರು ಆಗಿರ್ಬೋದೇನೋ. ಇವತ್ತು ಕದನ ವಿರಾಮ ಘೋಷಣೆ ಆಗಿದೆ, ಹೀಗಾಗಿ ಒಂದಿಷ್ಟು ಸೆಲೆಬ್ರೇಷನ್ ಇರ್ಬೋದು, ಪಟಾಕಿ ಹೊಡಿತಿರ್ಬೋದು ಅಂತ ಭಾವಿಸ್ತೆ. ಆದರೆ ಆ ಸೌಂಡ್ ಕಂಟಿನ್ಯೂಸ್ ಆಗಿ ಕೇಳಿಕ್ ಶುರುವಾಯಿತು. ಏನು ಅಂತ ನೋಡೋಣ ಅಂತ ಹೋಟೆಲ್ನ ಮೇಲ್ಗಡೆ ಹೋಗಿ ನೋಡಕ್ ಶುರು ಮಾಡಿದ್ರೆ ಡ್ರೋನ್ಗಳು ಹಾರಾಡ್ಲಿಕ್ಕೆ ಶುರು ಆಯಿತು, ಡ್ರೋನ್ಗಳು ಬರಲಿಕ್ಕೆ ಶುರು ಆಯಿತು. ನಾವು ಈ ಹಿಂದೆಯೂ ಕೂಡ ಜಮ್ಮುನಲ್ಲಿ ಡ್ರೋನ್ಗಳನ್ನು ನೋಡಿದ್ದಂಥ ಹಿನ್ನೆಲೆಯಲ್ಲಿ ನಮಗೆ ಇದು ಡ್ರೋನ್ ದಾಳಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಈಗ ನೋಡಿ, ನಾನು ಇಲ್ಲೊಂದು ಚಂದ್ರನ ತೋರಿಸ್ತಾ ಇದ್ದೀನಿ. ಈ ಚಂದ್ರನ ಹಿಂಭಾಗದಲ್ಲಿ ಒಂದು ಬೆಟ್ಟ ಇದೆ. ಈ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಒಂದು 3-4 ಡ್ರೋನ್ಗಳು ಇಲ್ಲೂ ಹೋಗಿದ್ದಂಥದ್ದನ್ನು ಗಮನಿಸಿದೆ. ಮತ್ತೆ ಕೆಲವು ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ದಾರೆ, ಲಾಲ್ ಚೌಕ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ಗಳು ಹಾರಾಟ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ರು. ಸೊ ಅಲ್ಲೂ ಕೂಡ ಒಂದು ರೀತಿ ಪರಿಸ್ಥಿತಿ ಬಿಗಡಾಯಿಸುವಂಥ ಸನ್ನಿವೇಶಗಳು ಕಾಣಿಸ್ತಾ ಇರುವಂಥದ್ದು. ನೋಡಿ, ಈ ಹಿಂದೆ LOCಯಲ್ಲಿ ಮಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ದಾಳಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಮುಖ್ಯವಾಗಿ ರಜೌರಿ ಆಗಿರ್ಬೋದು, ಪೂಂಚ್ ಆಗಿರ್ಬೋದು, ಅಥವಾ ಈ ಕಡೆ ಪಂಜಾಬ್ ಭಾಗದಲ್ಲಿ ಹೋದ್ರೆ ಪಠಾಣ್ಕೋಟ್ ಆಗಿರ್ಬೋದು, ಉಧಂಪುರ ಆಗಿರ್ಬೋದು,
ಆಗಿರ್ಬೋದು, ಈ ತರದ ಪ್ರದೇಶಗಳಲ್ಲಿ ನಮಗೆ ಡ್ರೋನ್ ದಾಳಿಗಳು ಸಿಗ್ತಾ ಇತ್ತು. ಆದ್ರೆ ಮೊದಲ ಬಾರಿಗೆ ಶ್ರೀನಗರದಲ್ಲಿ ಡ್ರೋನ್ಗಳು ಕಾಣ್ಲಿಕ್ಕೆ ಸಿಗ್ತಾ ಇದಾವೆ. ಅಂದ್ರೆ ಇದರ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅದು ಕೂಡ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಹಾಗೆ ಸಂಪರ್ಕದಲ್ಲಿರಿ, ಲೈಟ್ ಏನು ಆನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅಲ್ಲಿರುವಂಥದ್ದು ಈಗ ಬ್ಲ್ಯಾಕ್ ಔಟ್ ಅನ್ನು ಹೇಳಿದ್ಮೇಲೆ ಅಂದ್ರೆ ನಾವು ಫಾಲೋ ಮಾಡ್ಬೇಕು ಅದನ್ನ. ವಾಪಸ್ ಬರ್ತೀವಿ.